ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ವಿಡಿಯೋದಾಗ ಏನು ವಿಶೇಷತೆ ಅಂತಂದರೆ ಒಂದೆರಡು ಸರಗಳನ್ನ ತರಿಸಿದ್ದೀನಿ ಮೀಶೋಯಿಂದ. ನೋಡ್ಕೊಂಡು ಬನ್ನಿ ಅದು ಹೆಂಗಿದೆ ಅಂತ. ನಿಜವಾಗ್ಲೂ ಹಳ್ಳಿ ಟ್ರೆಡಿಷ್ನಲ್ ಆಗಿ ರೆಡಿ ಆದಾಗ ಆ ಸರಗಳು ನಿಜವಾಗ್ಲೂ ಸಕ್ಕತ್ತಾಗಿದೆ. ನೋಡ್ಕೊಂಡು ಬನ್ನಿ ಅದು ಹೆಂಗಿದೆ ಅಂತ. ಇಷ್ಟ ಆದರೆ ಏನು ಅನ್ನಿಸ್ತು ಅಂತ ಹೇಳಿ, ಓಕೆನಾ? ಅದಾದಮೇಲೆ ಇಲ್ಲಿ ಒಬ್ಬರು VIP ನಿಂತ್ಕೊಂಡಿದ್ದಾರೆ, ಅವ್ರನ್ನೂ ತೋರಿಸ್ಬಿಡ್ತೀನಿ ನಿಮಗೆ. ನೋಡಿ, ನನ್ನ ಮಗಳು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದಾಳೆ, ಏನು ಮಾತಾಡ್ತಿದ್ದಾಳೆ ನಮ್ಮ ಮಮ್ಮಿ ಅಂತ. ಟಾಟಾ ಮಾಡು, ಟಾಟಾ ಮಾಡಮ್ಮ. ಇಲ್ಲ ಫ್ರೆಂಡ್ಸ್, ಅವಳಿಗೀಗ ಮೂಡಿಲ್ಲ. ಮೂಡಿದ್ದಾಗ ನಾವು ಏನು ಕೇಳಿದ್ರು ಮಾಡ್ತಾಳೆ, ಮೂಡಿಲ್ಲ ಅಂದರೆ ಏನು ಹೇಳಿದ್ರು ರಿಯಾಕ್ಟ್ ಮಾಡೋಂಗಿಲ್ಲ. ಅದಕ್ಕೆ ಇವತ್ತಿನ ವಿಡಿಯೋದಾಗ ಒಂದೆರಡು ಸರಗಳಿದಾವೆ, ಅದನ್ನು ಕೂಡ ತೋರಿಸ್ತೀನಿ. ಅದಾದಮೇಲೆ ನಮ್ಮ ಮನೆ ಫುಲ್ ಕ್ಲೀನ್ ಮಾಡಿದ್ದೀನಿ ಇವತ್ತು. ಯಾಕೆಂದರೆ ನಾಳೆ ಹೋಮ್ ಟೂರ್ ಬರುತ್ತೆ. ಇವತ್ತಿನ ವಿಡಿಯೋ ಅಲ್ಲ, ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೋಮ್ ಟೂರ್ ಬರುತ್ತೆ. ಹೋಮ್ ಟೂರ್ ಮಾಡೋಣ ಅಂತ ನೀಟಾಗಿ ಎಲ್ಲನೂ ಜೋಡಿಸಿಟ್ಟಿದ್ದೀನಿ. ಆದಷ್ಟು ಬೇಗ ನಮ್ಮ ಮನೆ ಹೋಮ್ ಟೂರ್ ಕೂಡ ಮಾಡ್ತೀನಿ. ಅದಾದಮೇಲೆ ನಮ್ಮ ಉತ್ತರ ಕನ್ನಡ ಸ್ಟೈಲಲ್ಲಿ ಬಜ್ಜಿ ಮಾಡ್ತೀವಿ. ನಿಜವಾಗ್ಲೂ ನೀವು ಒಂದ್ಸಲ ತಿಂದ್ರೆ ಮತ್ತೆ ಮಾಡ್ಕೋಬೇಕಂತ ಅನಿಸುತ್ತೆ. ಅಷ್ಟು ಸೂಪರಾಗಿ ಬಜ್ಜಿ ಮಾಡ್ತೀವಿ ನಮ್ಮ ಕಡೆಗೆ. ಹುಬ್ಳಿ ಉತ್ತರ ಕನ್ನಡ ಸ್ಟೈಲಾಗ ಅಂಗಡಿಲೆಲ್ಲ ಸಿಗ್ತಾವಲ್ಲ ಆ ಥರ ಬಜ್ಜಿಗಳು, ಅದನ್ನು ಕೂಡ ತೋರಿಸ್ತೀನಿ ವಿಡಿಯೋದಲ್ಲಿ. ನೋಡ್ಕೊಂಡು ಬನ್ನಿ. ಹಂಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ಭೇಟಿ ಕೊಡ್ತಾ ಇದ್ರೆ ಮರಿದೇನೆ ಒಂದು ಸಬ್ಸ್ಕ್ರೈಬ್ ಬಟನ್ನ ಒತ್ತಿ. ಅದರಿಂದ ನಾವು ಏನೂ ಕಳ್ಕೊಳ್ಳೋದಿಲ್ಲ. ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನನ್ನ ಚಾನಲಲ್ಲಿ ಕೊಡ್ತೀನಿ. ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ, ಮತ್ತೆ ವಾಪಸ್ ಸಿಗ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡತ್ತಿರಲ್ಲ, ಇದು ಗುಂಡು ಮಾಲ ಅಂತ ಕರೀತಾರೆ ಇದಕ್ಕೆ. ಗುಂಡಿನ ಸರ ನಮ್ಮ ಕಡೆಗೆಲ್ಲ ಕರೆಯೋದು. ನಿಜವಾಗ್ಲೂ ನೋಡಿದ್ರೆ ಯಾವ ಗೋಲ್ಡಿಗೂ ಕಡಿಮೆ ಇಲ್ಲ. ನೀವು ನೋಡತ್ತೀರಿ ಎಷ್ಟು ಚಂದ ಅದಾವಂದ್ರೆ, ನಾವು ಹಳ್ಳಿ ಟ್ರೆಡಿಷ್ನಲಾಗಿ ಯಾವ ಥರ ರೆಡಿ ಆದ್ರೆ ಅದಕ್ಕೆಲ್ಲನೂ ಇದು ಸೂಟ್ ಆಗ್ತೈತಿ. ಎರಡು ಸರ ತರಿಸಿದ್ದೆ. ಒಂದು ಗ್ರೀನ್ ಕಲರ್ದು, ಇದು ಚಾಕ್ಲೇಟ್ ಕಲರ್ ಗುಂಡು ಐತಲ್ಲ, ಇನ್ನೊಂದು ಕಲರ್ ಗ್ರೀನ್ ಕಲರು. ನಾ ಈಗ ಒಂದೇ ತೋರ್ಸಾತೀನಿ ಇದ್ರೊಳಗೆ. ಇಲ್ಲಿ ನೋಡತ್ತೀರಿ, ನಿಜವಾಗ್ಲೂ ಭಾಳ ಲಕ್ಷಣ ಐತಿ. ಒಂಚೂರು ರೋಡ್ಗೋಡ್ ಅಂತ ಅನಿಸೋದೇ ಇಲ್ಲ. ಏನು ಇಷ್ಟ ಆಯಿತು ಅಂತ ತರಿಸ್ದೆ. ಸ್ಯಾರಿ ಜೊತೆ ಎಲ್ಲ ಒಳ್ಳೆ ಮ್ಯಾಚಿಂಗ್ ಅಂತಾನೆ ಹೇಳ್ಬೋದು. ನೀವು ನೋಡತ್ತೀರ ಎಷ್ಟು ಚಂದ ಐತೆ ಅಂದರೆ, ಇದನ್ನು ನೋಡಿದ್ರೆ ಗೋಲ್ಡ್ ಅಂತಾನೆ ಅನ್ನಿಸ್ಬಿಡ್ತೈತಿ. ನಾವೇ ಹೇಳಬೇಕು ಇದು ಇಲ್ಲಿ ಗೋಲ್ಡ್ ಅಲ್ಲ, ರೋಡ್ ಗೋಲ್ಡ್ ಅಂತ ನಾವೇ ಹೇಳಬೇಕು. ಅಷ್ಟು ಚಂದ. ಈಗ ನೋಡತ್ತೀರಿ ನೀವು, ಎಲ್ಲನೂ ಈಗ ರೋಡ್ ಕೂಡ ಬಂದುಬಿಟ್ಟವು. ಯಾವ್ದು ಗೋಲ್ಡು ಯಾವ್ದು ರೋಡ್ ಗೋಲ್ಡು ಅಂತ ಗೊತ್ತಾಗಂಗಿಲ್ಲ. ಇದು 310ಗೆ ಇದು ಎರಡು ಸರಗಳು 310ಗೆ ಮೀಶೋದಲ್ಲಿ ತರಿಸ್ಕೊಂಡೆ ನಾನು. ಹೆಂಗೆ ಅನ್ನಿಸ್ತು ಫ್ರೆಂಡ್ಸ್ ನಿಮ್ಗೆ ಈ ಸರ ನೋಡಿ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ, ಓಕೆನಾ? ಈಗ ಒಂದು ನಮ್ಮ ಉತ್ತರ ಕನ್ನಡ ಸ್ಟೈಲ್ ಬಜ್ಜಿ ತೋರಿಸಿದ್ದೀನಿ, ಬೋಂಡಾ ಅಂತ ಕರೀತೀರ, ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ನಾನಿಲ್ಲ ಬಜ್ಜಿ ಮಾಡ್ಕೊಂಡು ಆಗತ್ತೀನಿ ನಮ್ಮ ಸ್ಟೈಲ್ನಾಗ. ಇದು ಹೊಸ ಥರದ ಬಜ್ಜಿ ಮಾಡಿ ನೋಡ್ರಿ, ನಿಜವಾಗ್ಲೂ ಮಸ್ತ್ ಟೇಸ್ಟಿ ಆಗಿರ್ತಾವೆ. ಅಂಗಡಿಯಾಗ ಹೆಂಗೆ ಮಾಡಿರ್ತಾರಲ್ಲ ಹಂಗೆ ಬಜ್ಜಿ ಆಗ್ತಾವೆ. ಬೋಂಡ ಅಂತ ಕರಿತೀರಲ್ಲ ನಿಮ್ಮ ಕಡೆಗೆ. ಇಲ್ಲಿ ಮೊದಲು ನೋಡತ್ತಿರಲ್ಲ, ಇಲ್ಲಿ ನಾನು ಕಡ್ಲಿ ಹಿಟ್ಟು ಹಾಕ್ಕೊಂಡೀನಿ. ಇಲ್ಲಿ ಕಡ್ಲಿ ಹಿಟ್ಟಿಗಿಂತ ಮೈದಾ ಹಿಟ್ಟನ್ನ ಚೂರು ಕಡಿಮೆ ಹಾಕ್ಕೊಂಡೀನಿ. ಇವೆರಡನ್ನ ಹಾಕೋಬೇಕು ಇದಕ್ಕೆ ನಾ ಮಾಡೋ ಬಜ್ಜಿಗೆ. ಫ್ರೆಂಡ್ಸ್, ಸ್ವಲ್ಪ ಬ್ಯಾಕ್ಗ್ರೌಂಡ್ ನನ್ನ ಮಗಳು ಸೌಂಡ್ ಕೇಳತ್ತಿದ್ದಕ್ಕೆ ವಾಯ್ಸ್ ಓವರ್ ಕೊಟ್ಟು ವೀಡಿಯೋನ ಕಂಟಿನ್ಯೂ ಮಾಡತ್ತೀನಿ. ಇಲ್ಲಿ ನೋಡತ್ತೀರಲ್ಲ, ನಾನಿಲ್ಲಿ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿನಿ. ಇದಕ್ಕೆ ನೀವು ಈರುಳ್ಳಿ ಎಷ್ಟು ಜಾಸ್ತಿ ಹಾಕ್ಕೊತಿರಲ್ಲ ಅಷ್ಟು ರುಚಿ ಆಗ್ತಾವೆ, ಅಷ್ಟು ಕ್ರಿಸ್ಪಿಯಾಗಿ ಹಾಕ್ಕವು. ಅದಾದಮೇಲೆ ಈಗ ನೋಡತ್ರ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಉಪ್ಪು, ಅಜ್ವಾನ ಹಾಕ್ಕೊತಾ ಇದ್ದೀನಿ. ಓಂಕಾಳು ಅಂತೀವಲ್ಲ, ಒಂದು ಸ್ವಲ್ಪ. ಅದ್ರ ಜೊತೆಗೆ ಬೇಕಾದ್ರೆ ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೋಬೋದು. ಅದಾದಮೇಲೆ ಸೋಡಾ ಹಾಕ್ಕೊಂಡು ಹಾಕ್ತೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ. ಮಸ್ತ್ ಅಂದರೆ ಮಸ್ತ್ ಆಗ್ತಾವೆ. ಯಾವಾಗ್ಲೂ ನೀವು ಕಾಮನ್ ಆಗಿ ಬಜ್ಜಿ ಅಂದರೆ ಕಡಲೆ ಹಿಟ್ಟನಲ್ಲೇ ಮಾಡ್ತಾರೆ. ಅದ್ರ ಜೊತೆಗೆ ಒಂಚೂರು ಮೈದಾ ಹಿಟ್ಟು, ಇನ್ನೂ ನಿಮಗೆ ಕ್ರಿಸ್ಪಿ ಬೇಕು ಅಂದರೆ ಅಕ್ಕಿ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೊಂಡು ಹಾಕೋಬೋದು. ಆದರೆ ನಾವು ಎಮರ್ಜೆನ್ಸಿಗೆ ಟೀ ಟೈಮ್ಗೆಲ್ಲ ಬೇಕಾಕೈತಿ ಅಂತ ಹೇಳಿ ಈ ಥರ ಕಡಲೆ ಹಿಟ್ಟು, ಮೈದಾ ಹಿಟ್ಟು, ಒಂಚೂರು ಈರುಳ್ಳಿನ ಜಾಸ್ತಿನ ಹಾಕ್ಕೋಬೇಕು ಇದಕ್ಕೆ. ಉದ್ದುದ್ದು ಕಟ್ ಮಾಡಿಕೊಂಡು ಈರುಳ್ಳಿ ಹಾಕ್ಕೊಂಡು ಸೇಮ್ ಕಾಂದಾ ಬಜ್ಜಿ ಆದಂಗೆ ಆಗ್ತಾವೆ. ಇಷ್ಟ ಐಟಮು ಒಂದ್ಸಲ ಮಾಡಿ ನೋಡಿ. ಅದಾದಮೇಲೆ ಇಲ್ಲೇ ಎಣ್ಣೆ ಕಾಯಿಸ್ಕೊಂಡಿದ್ದೀನಿ, ಎಣ್ಣೆ ಕಾಯಕ್ಕಿಟ್ಟೀನಿ, ನೋಡ್ತಾ ಇರ್ಬೋದು. ಈಗ ಇದನ್ನು ಕಲಿಸ್ಕೊಂಡು ಇದ್ರ ನೀರು ಹಾಕಿ ಕಲಿಸೋದು ವಿಡಿಯೋ ಸ್ಕಿಪ್ ಆಗಿಬಿಟ್ಟೈತಿ. ಒಂದು ಸ್ವಲ್ಪ ತೆಳುವಾಗೇನ ಕಲಿಸ್ಕೊಡ್ರಿ, ಜಾಸ್ತಿ ಜೋರಾಗಿ ಕಲಿಸ್ಕೊಳಕ್ಕೆ ಹೋಗಬೇಡಿ. ಜೋರಾಗಿ ಮೀನ್ಸ್ ಗಟ್ಟಿಯಾಗಿ ಕಲಿಸ್ಕೊಳಕ್ಕೆ ಹೋಗಬೇಡಿ, ಗಟ್ಟಿ ಆಗಿಬಿಡ್ತಾವೆ ಬಜ್ಜಿ ಎಲ್ಲ. ಸ್ವಲ್ಪ ತೆಳುವಾಗಿರಲಿ. ಅದಾದಮೇಲೆ ಈಗ ಎಣ್ಣೆ ಒಳಗೆ ಬಿಟ್ಕೊಂಡು ಹಾಕ್ತೀನಿ. ಇಲ್ಲಿ ನೋಡತ್ತೀರ, ಇದಕ್ಕೆ ನೀವು ಜಾಸ್ತಿ ಹೊತ್ತು ಬಿಟ್ಟಷ್ಟು ನೆನಿತೈತಿ ಹಿಟ್ಟು, ಅವಾಗ ಇನ್ನೂ ಚಲೋ ಆಗಿ ಬರ್ತಾವೆ. ಆದರೆ ಎಮರ್ಜೆನ್ಸಿಗೆ ನೀವು ಆಗ ಕಲಿಸ್ಕೊಂಡು ಆಗ ಮಾಡಿದ್ರೂ ಏನು ತೊಂದರೆ ಇಲ್ಲ, ಅಷ್ಟೇ ರುಚಿಯಾಗಿನ ಬರ್ತಾವೆ. ಅದಾದಮೇಲೆ ಇಲ್ಲಿ ನೋಡತ್ತೀರ, ನೀವು ಎಣ್ಣೆ ಒಳಗೆ ಬಿಟ್ಟ ತಕ್ಷಣ ಇದನ್ನು ಹೊಳ್ಳಾಡ್ಸೋಕ್ಕೆ ಹೋಗಬೇಡಿ. ಸ್ವಲ್ಪ ಹೊತ್ತು ಬಿಟ್ಟು ಅದಾದಮೇಲೆ ಇದಕ್ಕೆ ಹೊಳಸಿ
ಇಲ್ಲಿ ನೋಡತ್ತೀರಿ ಒಂದು ಸ್ವಲ್ಪ ಗೋಲ್ಡನ್ ಆ್ಯಂಡ್ ಬ್ರೌನ್ ಕಲರ್ ಬರೋ ತನಕ ನಾನು ಎಣ್ಣೆ ಒಳಗೆ ಕರ್ಕೋತೀನಿ. ಅದಾದಮೇಲೆ ರೆಡಿ ಆಗ್ತಾವೆ ಬಜ್ಜಿ. ನಿಜವಾಗ್ಲೂ ಮಸ್ತ್ ಆಗ್ತಾವೆ, ಒಂದು ಸಲ ಟ್ರೈ ಮಾಡಿ. ನಮ್ಮ ಕಡೆಗೆ ನಾವು ಮಾಡೋದು ಹಿಂಗೆ, ಉತ್ತರ ಕನ್ನಡ ಅಂಗಡಿ ಒಳಗೆಲ್ಲ ಸಿಗ್ತಾವಲ್ಲ, ನೀವು ನೋಡ್ತೀರ ಅಲ್ಲೆಲ್ಲ ಈ ಥರನ ಮಾಡೋದು. ಕಡಲೆ ಹಿಟ್ಟು ಮೈದಾ ಹಿಟ್ಟು ಸೇರಿಸ್ಕೊಂಡು ಬಜ್ಜಿ ಮಾಡ್ತಾರೆ ಅಲ್ಲಿ. ಇಲ್ಲಿ ನೋಡತ್ತೀರ ಕಂಪ್ಲೀಟಾಗಿ ಒಂಚೂರು ಏನು ಎಣ್ಣೆ ಹಿಡಿಯೋಂಗಿಲ್ಲ. ಎಣ್ಣೆ ಯಾಕೆ ಹಿಡಿಯೋಂಗಿಲ್ಲ, ನೀವು ಎಷ್ಟು ಹೊತ್ತು ನೆನೆಯಕ್ಕೆ ಬಿಡ್ತೀರ ಅಷ್ಟು ಎಣ್ಣೆ ಹಿಡಿಯೋಂಗಿಲ್ಲ. ಬಟ್ ಆವಾಗ ಕಲಿಸ್ಕೊಂಡ್ರೂ ನಡಿತೈತಿ, ಏನು ತೊಂದರೆ ಇಲ್ಲ. ಆದರೆ ಸೋಡಾ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಬೇಡಿ. ಸೋಡಾ ಜಾಸ್ತಿ ಹಾಕ್ಕೊಂಡ್ರೆ ಎಣ್ಣೆ ಹಿಡಿತಾವೆ. ಅದಾದಮೇಲೆ ಈಗ ಇನ್ನೊಂದು ಚೂರು ಹಿಟ್ಟು ಉಳ್ಕೊಂಡೈತಲ್ಲ, ಅದನ್ನು ಕೂಡ ಈಗ ಎಣ್ಣೆ ಒಳಗೆ ಹಾಕ್ಕೊಂಡು ನಾನು ಆ ಹಿಟ್ಟನ್ನ ಖಾಲಿ ಮಾಡ್ಕೊಂಬರ್ತೀನಿ. ನೋಡತ್ತೀರ ಸ್ವಲ್ಪ ಉಳಿದೈತಿ. ಗ್ಯಾಸ್ ಕೂಡ ಆಫ್ ಮಾಡ್ಕೊಂಡೆ, ಇಲ್ಲೇ ಬಜ್ಜಿ ಕೂಡ ರೆಡಿ ಐತೆ. ನಾನಿಷ್ಟು ಮಾಡೋ ಹೊತ್ತಿಗೆ ಅಂದರೆ ಅರ್ಧ ಖಾಲಿನ ಆಗ್ಬೋದು. ನಮ್ಮ ಮನೆಯವರು ಚಹಾ ಮಾಡಿದ್ದೆಲ್ಲ, ಚಹಾ ಕುಡಿಯೋದಿದ್ರೆ ಅರ್ಧ ತೊಗೊಂಡ್ರವರು. ಇಷ್ಟು ಉಳಿದಾವು. ಒಂದ್ಸಲ ಟ್ರೈ ಮಾಡಿ. ನಾ ಇನ್ನೂ ಈರುಳ್ಳಿ ಜಾಸ್ತಿ ಹಾಕ್ಕೋಬೇಕಿತ್ತು, ಅದನ್ನು ಸ್ವಲ್ಪ ಹಾಕ್ಕೊಂಡೆ. ಇಲ್ಲಿ ನೋಡತ್ತೀರ ನಾನು ನಿಮ್ಗೆ ಅದನ್ನ ಅರ್ಧ ಮರ್ಚಿ ತೋರ್ಸಾತೀನಿ. ಒಂಚೂರು ಎಣ್ಣೆ ಹಿಡ್ದಿಲ್ಲ, ಅಷ್ಟು ಮಸ್ತ್ ಬಂದವ. ರುಚಿ ಕೂಡ ಅಷ್ಟನ ಮಸ್ತ್ ಇತ್ತು. ನಮ್ಮ ಕಡೆಗೆಲ್ಲ ಕಾಮನ್ ಆಗಿ ಇದೇ ಥರನ ಮಾಡ್ತೀವಿ. ಒಂದು ಸಲ ಟ್ರೈ ಮಾಡಿ ಈ ಸ್ಟೈಲಲ್ಲಿ. ಯಾರೆಲ್ಲ ಗೊತ್ತಿಲ್ಲ ಈ ಥರ ಮಾಡೋದು ಅವರಿಗೆ ಈ ವಿಡಿಯೋ, ಓಕೆನಾ? ಒಂದು ಸಲ ಟ್ರೈ ಮಾಡಿ, ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ. ಓಕೆ, ಹಂಗೆ ಯಾರೆಲ್ಲ ನೋಡತ್ತೀರಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ, ಓಕೆನಾ? ಹೆಂಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸರಗಳು ಹೆಂಗಿತ್ತು, ಬಜ್ಜಿ ಹೆಂಗಿತ್ತು ಅಂತ ಮರಿದೇನೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹೊಸದಾಗಿ ನೋಡೋರು ಮರಿದೇನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರಿಂದ ನಮಗೆ ತುಂಬ ಉಪಯೋಗ ಆಗುತ್ತೆ. ಏನೋ ಒಂದು ಸಪೋರ್ಟ್ ಸಿಕ್ಕರೆ ನಮಗೇನೋ ಒಂದು ಮಾಡೋಕ್ಕೆ ಖುಷಿ ಬರುತ್ತೆ. ಸೊ ಪ್ಲೀಸ್ ಮರಿದೇನೆ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆದಷ್ಟು ನನ್ನ ಚಾನಲಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನೇ ನಾನು ಕೊಡ್ತೀನಿ. ಬೋರಿಂಗ್ ಆಗಿರೋ ಥರ ಇರೋದಿಲ್ಲ, ಅದೇ ನಾನು ಗ್ಯಾರಂಟಿ ಕೊಡ್ತೀನಿ. ಪ್ಲೀಸ್ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ನಮಸ್ಕಾರ.